ಮೈಸೂರಿನ ಕೆಆರ್ ವೃತ್ತದಲ್ಲಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಮೇಲೆ ವ್ಯಕ್ತಿ ಹತ್ತಿ ಕುಳಿತಂತಹ ಘಟನೆ ನಡೆದಿದೆ. ಈ ವ್ಯಕ್ತಿಯ ಹುಚ್ಚಾಟಕ್ಕೆ ಜನ ಆಕ್ರೋಶ ಭರಿತರಾಗಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಮೇಲೆ ಹತ್ತಿ ಕುಳಿತಿದ್ದಾನೆ ವ್ಯಕ್ತಿಯೊಬ್ಬ. ನಾಲ್ವಡಿ ಪ್ರತಿಮೆ ಬಾಯಿಗೆ ಬೀಡಿ ಇಟ್ಟು ಪುಂಡಾಟ ಮೆರೆದಿದ್ದಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಬಾಯಿಗೆ ಒಂದು ಬೀಡಿ ಇಟ್ಟು ಪುಂಡಾಟ ಮೆರೆದಿದ್ದಾನೆ. ಈ ವ್ಯಕ್ತಿಯ ಹುಚ್ಚಾಟ ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಅಪರಿಚಿತ ವ್ಯಕ್ತಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಪ್ರತಿಮೆಗೆ ಸೂಕ್ತ ರಕ್ಷಣೆ ನೀಡುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಯಾರಾದರೂ ಬರ್ತಾರೆ, ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಅಪಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ, ಇಂಥವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಈತನ ಹುಚ್ಚಾಟ, ಈತನ ಪುಂಡಾಟ ಕಂಡು ಸ್ಥಳೀಯರಲ್ಲಿ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲ್ವಡಿ ಕೃಷ್ಣರಾಜರು ಕೇವಲ ಮೈಸೂರಿಗೆ ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಂತಹವರು. ಇಡೀ ರಾಜ್ಯವೇ ಇವತ್ತಿಗೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಸ್ಮರಿಸುತ್ತೆ. ಇದೇ ವೇಳೆ ಅವರ ಪ್ರತಿಮೆಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವ್ರ ಶೂ ಹತ್ರ ಬೀಡಿ ಇಡ್ತಾ ಇದ್ದಾನೆ ನೋಡಿ ನೋಡಿ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಏಯ್ ಏಯ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಕೇಳಿದ್ರೆ ಸಾಕು, ಕೇವಲ ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯ ದೇಶದಾದ್ಯಂತ ಅವರ ಬಗ್ಗೆ ಇರುವಂತಹ ಗೌರವ ಭಾವವೇ ಬೇರೆ. ಆದರೆ ಅವರ ಪ್ರತಿಮೆಗೆ ಬೀಡಿ ಇಟ್ಟು ಅಪಮಾನ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನು ಮಾನಸಿಕವಾಗಿ ಅಸ್ವಸ್ಥನ ಅಥವಾ ಯಾರು ಈ ವ್ಯಕ್ತಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇಲ್ಲಿ ಈ ತರದ ಒಂದು ಘಟನೆಗಳು ನಡೀಲಿಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಸೂಕ್ತವಾದಂತಹ ವ್ಯವಸ್ಥೆ ಅಂದ್ರೆ ರಕ್ಷಣೆ ಇಲ್ಲದೆ ಇರ್ತಕ್ಕಂಥದ್ದೇ ಪ್ರಮುಖ ಕಾರಣ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಈಗ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೈಸೂರು ಅಂದ ತಕ್ಷಣ ಮೊದಲಿಗೆ ಬರ್ತಕ್ಕಂಥದ್ದೇ ಅದು ರಾಜವಂಶಸ್ಥರು, ಅದರಲ್ಲೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಚರಿತ್ರೆ. ಯಾಕೆಂತ ಹೇಳಿದ್ರೆ ಈ ಮೈಸೂರು ಭಾಗದಲ್ಲಿ ಅವರ ಒಂದು ಆಳ್ವಿಕೆ ಇರ್ಬೋದು, ಅವರು ಒಬ್ಬ ಅಭಿವೃದ್ಧಿಯ ಅಧಿಕಾರ ಅಂತ ಕರೆಸ್ಕೊಂಡಂತ ಒಬ್ಬ ರಾಜರ್ಷಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಪ್ರತಿಮೆಗಳನ್ನ ಇಲ್ಲಿ ಇಡುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಒಂದು ಪ್ರತಿಮೆಗಳ ನಿರ್ವಹಣೆ ಇರ್ಬೋದು, ಅದನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಇದು ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಮೈಸೂರು ಜಿಲ್ಲಾಡಳಿತ ಇರ್ಬೋದು, ಇವರೆಲ್ಲರೂ ಕೂಡ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಆ ತರದ ಒಂದು ರಕ್ಷಣೆಗಳಿಲ್ಲದೆ ಇರತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವ ಆ ಒಂದು ಮೈಸೂರಿನ ಕೆಆರ್ ವೃತ್ತದಲ್ಲಿ ಇರತಕ್ಕಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಮೇಲೆ ಕುಳಿತು ಒಂದು ರೀತಿ ಹುಚ್ಚಾಟ ಆಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿ ಸ್ಥಳೀಯರು ಆ ಒಂದು ದೃಶ್ಯಗಳನ್ನ ನೋಡ್ತಾರೆ. ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪೊಲೀಸರು ಬರ್ತಿದ್ದಂತೆ ಆ ಅಪರಿಚಿತ ವ್ಯಕ್ತಿ ಅಲ್ಲಿಂದ ಓಡಿ ಹೋಗುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಪೊಲೀಸ್ ಕೂಡ ಆತನ ಪತ್ತೆಗೆ ಮುಂದಾಗಿದ್ದಾರೆ. ಅದರಲ್ಲಿ ಕೂಡ ಏನು ಆತ ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಆತ ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂಥ ಒಂದು ಆಗಿರಬಹುದು. ಈ ಒಂದು ಹಿನ್ನೆಲೆಯಲ್ಲೇ ಈ ತರ ಒಂದು ರೀತಿ ಹುಚ್ಚಾಟವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಆತನನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸ ಮಾಡಲಾಗುತ್ತೆ. ಮುಂದೆ ಈ ತರದ ಒಂದು ಘಟನೆಗಳು ಮರುಕಳಿಸದೇ ಇರೋ ನಿಟ್ಟಿನಲ್ಲಿ ರಾಜರ್ಷಿ ಅವರ ಒಂದು ಪ್ರತಿಮೆಗಳೇನಿದ್ದಾವೆ ಅವನ್ನ ಕಾಪಾಡಿಕೊಳ್ಳುವಂತಹ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೇವಲ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಮಾತ್ರ ಇಲ್ಲ, ಇಲ್ಲಿ ರಾಜಮನೆತನಕ್ಕೆ ಸಂಬಂಧಪಟ್ಟಂತ ಪ್ರಮುಖರ ಪ್ರತಿಮೆಗಳು ಇರ್ತಕ್ಕಂಥದ್ದು. ಹೀಗಾಗಿ ಆ ಎಲ್ಲಾ ಪ್ರತಿಮೆಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಪಾಲಿಕೆ ಮಾಡ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ನಿಗಾವನ್ನು ವಹಿಸಿದಂತಹ ಸಂದರ್ಭದಲ್ಲಿ ಈ ತರದ ಅಪಮಾನದ ಘಟನೆಗಳು ನಡೆಯೋದಿಲ್ಲ ಅಂತ ಕೂಡ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.
ಇಳಿ ಕೆಳಗೆ, ಕೆಳಗಿಳಿಯೋ. ನೋಡಿ ಅವ್ರ ತಲೆ ಮೇಲೆ ಹತ್ತು ಕೂತಿದ್ದಾನೆ.